ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಎನರ್ಜೆಟಿಕ್ ಆಗಿ ಎಲ್ಲರೂ ಕೂಡ ಡ್ಯಾನ್ಸ್ ಆಡಿದ್ರು ಅಂತಂದ್ಬಿಟ್ಟು. ಹಿತ್ತಲಕ್ಕ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತೆ. ಎಲ್ಲರೂ ಕೂಡ ಈ ಸಾಂಗು ಹಾಡಿದ್ದು ಯಾರು, ಇದು ಯಾವ ಸಿನಿಮಾದ ಹೀರೋ ಯಾರು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಕೂಡ ಹೇಳ್ತಿದ್ದೇನಪ್ಪ ಅಂತಂದರೆ, ವೇಕಪ್ ಸಾಂಗ್ ಬಂದಿದ ತಕ್ಷಣ ಇಲ್ಲಿ ರಕ್ಷಿತಾ ಅವ್ರನ್ನ ನೋಡೋದನ್ನ ಮಿಸ್ ಆಗ್ತಿತ್ತು ಅಂತ ಇಲ್ಲಿ ಹೇಳಿದ್ರು. ಈಗ 2 ದಿವಸದಿಂದ ರಕ್ಷಿತಾ ಅವರು ಕೂಡ ವೇಕಪ್ ಸಾಂಗ್ ಬಂದಿದ ತಕ್ಷಣ ಬಂದಿಲ್ಲಿ ಡ್ಯಾನ್ಸ್ ಆಡ್ತಿದ್ದಾರೆ. ಸ್ವಲ್ಪ ಇವತ್ತ ಎಮೋಷನ್ ಆಗಿದ್ರು. ಮಾಳು ಅವ್ರಿಗೆ ಐ ಲವ್ ಯು ಮಾಳು ಅಣ್ಣ ಅಂತ ಕೂಡ ಇಲ್ಲಿ ಹೇಳಿದ್ರು. ಸ್ವಲ್ಪ ಕಣ್ಣಲ್ಲಿ ನೀರು ಕೂಡ ಇಲ್ಲಿ ಇತ್ತು. ಸುಮಾರು 3 ದಿವಸದಿಂದ ಅಶ್ವಿನಿ ಅವರು ಅಂದರೆ ಕಳೆದ ವಾರ ಇಲ್ಲಿ ಬಂದು ಡ್ಯಾನ್ಸ್ ಆಡಿದ್ರು ರಕ್ಷಿತಾ ಅವ್ರ ಜೊತೆ. 3 ದಿವಸದಿಂದ ಡ್ಯಾನ್ಸ್ ಆಡಿರಲಿಲ್ಲ. ಆದರೆ ಹಿತ್ತಲಕ್ಕ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತೆ ಸಾಂಗಿಗೆ ಸಕ್ಕ ಸ್ಟೆಪ್ ಹಾಕಿದ್ರು. ಎಲ್ಲರೂ ಕೂಡ ವೇಕಪ್ ಸಾಂಗ್ ಹಾಕಿದ ತಕ್ಷಣ ಬೇಗ ಬಂದು ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡಿದ್ರು. ಅದರಲ್ಲೂ ಕೂಡ ಗಿಲ್ಲಿಯವರಂತೂ ಮಸ್ತ್ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಆಡಿದ್ರು. ಆಲ್ಮೋಸ್ಟ್ ಸಾಂಗ್ ಬಂದಾಗ ಸ್ವಲ್ಪ ಇಲ್ಲಿ ಜೋಶ್ ಇದ್ರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇವತ್ತ ವೇಕಪ್ ಸಾಂಗ್ನ 2 ಸತಿ ಇಲ್ಲಿ ಪ್ಲೇ ಮಾಡಿದ್ರು. ಅಂದರೆ ಈ ಒಂದು ಸಾಂಗ್ನ ಹಿತ್ತಲಕ್ಕ ಕರಿಬೇಡ ಮಾವ ಸಾಂಗ್ನ 2 ಸತಿ ಇಲ್ಲಿ ಪ್ಲೇ ಮಾಡಿದ್ರು. ಅದರಲ್ಲೂ ಕೂಡ ಎಲ್ರಿಗೂ ಕೂಡ ಸಖತ್ತಾಗಿ ಖುಷಿ ಆಯಿತು. ಫಸ್ಟಿಗೆ ಈ ಹಾಡು ಹಾಡಿದ್ದು ಯಾರು ಅಂತ ಗೊತ್ತಿರಲಿಲ್ವಂತೆ, ಇವಾಗ ಗೊತ್ತಾಯಿತು ಅಂತ ಕೂಡ ಎಲ್ಲರೂ ಹೇಳಿದ್ರು. ವೀಕ್ಷಕರೇ, ಸದ್ಯ ಇದು ಯಾವ ಸಿನಿಮಾದ ಸಾಂಗು, ಈ ಸಾಂಗು ಹಾಡಿರೋದು ಯಾರು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.